ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಈ ಒಂದು ನಂದಿನಿ ಹಾಲಿನ ಉತ್ಪನ್ನಗಳ ಒಂದು ಮಳಿಗೆಯನ್ನು ಮೊಟ್ಟ ಮೊದಲಿಗೆ ನಾನು ಡೈರೆಕ್ಟರ್ ಆದಮೇಲೆ ನಮ್ಮ ಶಾಸಕರ ಒಂದು ಕೈಯಿಂದ ಇವತ್ತಿನ ದಿನ ಏನು ಓಪನಿಂಗ್ ಮಾಡಿದ್ದೀವಿ. ಇದು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡೀಲಿ, ನಮ್ಮ ಹೈದರಾಬಾದ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ಲಾಭ ಸಿಗಲಿ, ಹೆಚ್ಚಿಗೆ ಒಳ್ಳೆಯ ವ್ಯಾಪಾರ ನಡೀಲಿ. ಯಾಕಂದರೆ ಅದರ ಉತ್ಪನ್ನಗಳು ತಿಂದ ಮೇಲೇ ಗೊತ್ತಾಗೋದು ಜನಕ್ಕೆ ಅದು ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಈಗ ಗೊತ್ತಾಗಲ್ಲ. ಏನು ಈ ಸಂದರ್ಭದಲ್ಲಿ ನಮ್ಮ ಶಾಸಕರು, ನಮ್ಮ ರಘುಪತ್ ರೆಡ್ಡಿ ಅವರು, ನಮ್ಮ ಅಮಾನುಲ್ಲಣ್ಣವರು, ನಮ್ಮ ಜಹೀರ್ ಭಾಯ್, ನಮ್ಮ ಲಾಯರ್ ಬಶೀರ್ ಭಾಯ್, ನಮ್ಮ ಲಾಯರ್ ಅಲೀಂ ಭಾಯ್ ಕಾಲು, ಮತ್ತು ನಮ್ಮ ಅಧಿಕಾರಿ ವರ್ಗದವರು, ನಮ್ಮ DM ಅವರು, ನಮ್ಮ ನಂದಿನಿ, ನಮ್ಮ ಗೌಡ್ರು, ನಂಜುಂಡಗೌಡರು. ಪಾಪ ಅವ್ರು ಹೆಂಗೆ ಅಂತಂದರೆ, ಅಣ್ಣ ಇವತ್ತು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತಂದರೆ ಬೆಳಿಗ್ಗೆನೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಏನು ಬೇಕೋ ಅದನ್ನು ಈಗ ಮುಳಬಾಗಿಲು ಸುಮಾರು ಒಂದು 5-6 ಈಗಾಗಲೇ ಅರ್ಜಿಗಳನ್ನು ಹಾಕಿದ್ದಾರೆ. ಅದನ್ನು ಇನ್ಸ್ಪೆಕ್ಷನ್ ಆಲ್ರೆಡಿ ಮಾಡಿದ್ದಾರೆ, ಕೆಲವನ್ನ ಮಾಡೋದಿದೆ. ನಮ್ಮ ಅಧ್ಯಕ್ಷರು, ನಮ್ಮ ಸೀನಿಯರ್ ನಿರ್ದೇಶಕರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಅವರ ಒಂದು ಆದೇಶ, ನಮ್ಮ ಶಾಸಕರು ಮತ್ತು ಅಧ್ಯಕ್ಷರ ಆದೇಶದ ಮೇರೆಗೆ ಏನು ಇವತ್ತಿನ ದಿನ ಈ ಒಂದು ಮಳಿಗೆಯನ್ನು ಓಪನ್ ಮಾಡಿದ್ದೀವಿ. ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಹೆಚ್ಚಿಗೆ ಈ ಒಂದು ಮಳಿಗೆಗಳನ್ನು ಓಪನ್ ಮಾಡಿ ಏನು ಇಲ್ಲಿ ಎಷ್ಟು ವ್ಯಾಪಾರ ಆಗುತ್ತೋ ಅಷ್ಟೂ ರೈತರಿಗೆ ಅನುಕೂಲ. ರೈತರ ಒಂದು ಉತ್ಪನ್ನಗಳು ತೆರೆಯೋ ರೀತಿಯೇ ಇದು ಇವತ್ತಿನ ದಿನ ಮುಂದುವರಿಸ್ಕೊಂಡು ಹೋಗ್ತದೆ. ದಯವಿಟ್ಟು ಇದನ್ನು, ಯಾಕಂದರೆ ಈಗ ಗೊತ್ತಾಗಲ್ಲ, ನಾನು ಹೇಳಿದ್ನಲ್ಲ, ಇನ್ನು ಮುಂದೆ ನಮ್ಮ ಏರಿಯಾ, ನಮ್ಮ ನೂಗಲ್ಬಂಡಿ ಏರಿಯಾ ಆಗಿರ್ಬೋದು, ಕುರುಪೇಟೆ, ಎಲ್ಲ ನಮ್ಮ ಮುಸಲ್ಮಾನ್ ಬಂದವರು. ಯಾಕಂದರೆ ನಮ್ಮೆಲ್ಲ ಹತ್ತಿರ ಸಂಬಂಧಿಗಳೇ, ನಮ್ಮ ಅಕ್ಕಪಕ್ಕ ಹಳ್ಳಿಗಳ ಒಂದು ಸಂಬಂಧದವರು ಇರೋದು. ಅವರ ಒಂದು ಏನು ಇಲ್ಲಿನ ಒಂದು ವಾತಾವರಣ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಾವೇನು ಹೇಳಬೇಕಿದ್ದೇನಿಲ್ಲ. ಒಂದು ಒಳ್ಳೆಯ ವ್ಯಾಪಾರ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು 4 ಮಾತನ್ನು ಆಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನಿಲ್ಲಿಸಿದ. ಜೈ ಕರ್ನಾಟಕ.